ಹೆಲೋ ಫ್ರೆಂಡ್ಸ್, ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದೇ ಲಗದ ಶಾವಿಗೆ ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಪಾಟಲ್ಲಿ ಬೆಳೆದಿರೋ ಅಂತಹ 2 ವೆರೈಟಿ ಒಂದೆಲಗನ್ನು ತೊಗೊಂಬಂದಿದ್ದೀನಿ. ಒಂದು ತೆಳು ಎಲೆ ಇರೋವಂಥದ್ದು, ಇನ್ನೊಂದು ತಿಕ್ಕಾಗಿರೋ ಎಲೆ ಅಂತಿರೋದು. ಈ ತಿಕ್ಕ ಎಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ಡಿಪ್ರೆಷನ್ ಇರುತ್ತೆ, ಅದು ಫ್ಲ್ಯಾಟ್ ಸರ್ಫೇಸ್ಗೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಅಂಟಿಸಿದ್ರೆ ಅದನ್ನ ಪುಲ್ ಮಾಡೋದು ಕಷ್ಟ. ಸೊ ಇದನ್ನು ಮಕ್ಕಳಿಗೆ ಆಟಕ್ಕೆ ಕೂಡ ನಾವು ತೋರಿಸ್ಬೋದು. ಸೊ ಈ ಥರ ಫುಲ್ ಮಾಡಿ ಆಟ ಆಡೋಂಗೆ ತೋರಿಸೋದು ಮಕ್ಕಳಿಗೆ. ಬನ್ನಿ, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬಿಡೋಣ. ಗ್ರೀನ್ ಚಿಲ್ಲಿ, ಕ್ಯಾರೆಟ್, ಆಲೂ, ಆನಿಯನ್, ಟೊಮೊಟೊ, ಜಿಂಜರ್ ಮತ್ತು ಹೆಚ್ಚಿಟ್ಟಿರೋಂಥ ಒಂದೆಲಗದ ಸೊಪ್ಪು. ಸೊ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ನಾವು ಒಲೆ ಹಚ್ಚಿ ಬಾಣಲಿನ ಇಡಬೇಕು. ಅದಕ್ಕೆ 5-6 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ನಾವು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕಬೇಕು. ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಾ ಇರೋ ಹಾಗೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸೇರಿಸಿ ಫ್ರೈ ಮಾಡಬೇಕು. 1 ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡ್ರು ಸಾಕು. ಇದು ಫ್ರೈ ಆಗ್ತಾ ಇರೋ ಹಾಗೆ ನಾವು ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನ ಇದಕ್ಕೆ ಹಾಕಬೇಕು. ಫಸ್ಟ್ ಗ್ರೀನ್ ಚಿಲ್ಲೀಸ್ನ ಹಾಕಿ ಅದು ಫ್ರೈ ಆಗ್ತಾ ಇರೋ ಹಾಗೇ ಕ್ಯಾರೆಟು, ಆಲೂ ಮತ್ತು ಆನಿಯನ್ನ ಹಾಕಬೇಕು. ಎಲ್ಲ ಆಲ್ಮೋಸ್ಟ್ ಒಂದೇ ಸೈಜ್ ಹೆಚ್ಚಿಕೊಂಡ್ರೆ ನಮಗೆ ಆ ಫ್ರೈ ಚೆನ್ನಾಗಾಗುತ್ತೆ ಮತ್ತು ಇದು ಕಲರ್ಫುಲ್ಲಾಗೂ ನಮಗೆ ಕಾಣಿಸುತ್ತೆ. ನೋಡಿ, ಎಲ್ಲ ಕಲರು ಇದ್ದಾವೆ. ಸೊ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಲಾಸ್ಟಲ್ಲಿ ಟೊಮೊಟೊ ಮತ್ತು ಗ್ರೇಟೆಡ್ ಜಿಂಜರ್ ಏನಿದೆ, ಶುಂಠಿನ ತುರಿದಿಟ್ಕೊಂಡಿರೋದು, ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡಬೇಕು. ಇದು ಸ್ವಲ್ಪ ರಾ ಸ್ಮೆಲ್ಲೆಲ್ಲ ಹೋಗ್ತಾ ಇದ್ದಂಗೆ ನಾವು ಹೆಚ್ಚಿಟ್ಟಿರೋಂಥ ಒಂದೆಲಗ ಸೊಪ್ಪು, ನೋಡಿ ಸೊಪ್ಪು ಅಷ್ಟೊಂದು ಕಾಣಿಸ್ತಾ ಇತ್ತು, ಸಣ್ಣಕ್ಕೆ ಹೆಚ್ಚಿದ್ರೆ 1 ಬೌಲ್ ಅಷ್ಟೇ ಆಗಿದ್ದು. ನಾನು ಈ ಸೊಪ್ಪನ್ನು ಹಾಕ್ಬೇಕಾದ್ರೆ ಇದು ಒಂದೇ ಸೊಪ್ಪನ್ನು ಹಾಕ್ತೀನಿ, ಯಾಕಂದರೆ ಇದು ಕರಿಬೇವು ಮತ್ತು ನಾವು ಮೆಂತ್ಯ ಆಗಲಿ ಕೊತ್ತಂಬರಿ ಸೊಪ್ಪು ಥರ ಈ ಥರ ಬೇರೆ ಸೊಪ್ಪುಗಳನ್ನ ಹಾಕಿದ್ರೆ ಜಾಸ್ತಿ ಗ್ರೀನಿಶ್ ಆಗಿರುತ್ತೆ ಮತ್ತು ಫ್ಲೇವರ್ ಕೂಡ ವೇರಿ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಒಂದು 2-3 ಸ್ಪೂನಷ್ಟು ಫ್ರೆಶ್ ಕೋಕೋನಟ್ನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನಾವು ಫ್ರೈ ಸೇರಿಸೋದ್ರಿಂದ ಅದು ಫ್ಲೇವರು ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಕಾಯಿನ ನಾವು ಫ್ರೈ ಮಾಡ್ಕೊಂಬಿಟ್ರೆ ನಾವು ಬೆಳಗಿನ ತಿಂಡಿ ಎಷ್ಟೊತ್ತಿಗಾದರೂ ಇಟ್ಟರೂ ಅದು ಹಳಸೋದಿಲ್ಲ. ಹಾಗಾಗಿ ಕಾಯಿನೇ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡೋದು ಒಳ್ಳೆಯದು. ಈಗ 4 ಗ್ಲಾಸಷ್ಟು ನೀರು ಹಾಕಿ ಆ ಫ್ರೈ ಮಾಡಿರೋವಂಥದ್ದನ್ನೆಲ್ಲ ಕುದಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು, ಆ ಕಾಯಿ ಅಂಶ ಎಲ್ಲ ಅದರಲ್ಲಿ ಬಿಟ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಹರಳುಪ್ಪನ್ನು ಹಾಕಿದೆ. ಅದು ಕುದೀತಾ ಇದ್ದಂಗೆ ರೋಸ್ಟೆಡ್ ಶಾವಿಗೆನ ಅಥವಾ ವೋಮಿಸಲ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಆ ಕುದಿಯೋ ನೀರಿಗೆ ಮಿಕ್ಸ್ ಮಾಡಿ ಕೈ ಆಡಿಸಿ ಇದಕ್ಕೆ ನಾವು ಲೋ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕು. ನೋಡಿ, ಈಗ 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡಿದ್ರೆ ಈ ಥರ ಉದುರುದ್ರಾಗಿ ಶಾವಿಗೆ ಆಗಿದೆ. ಇದು ಆರಕ್ಕೆ ಬಿಟ್ಟರೆ ಇನ್ನೂ ಸ್ವಲ್ಪ ಉದುರುದ್ರಾಗುತ್ತೆ. ಬೇಕಿದ್ದರೆ ನಾವು ನಿಂಬೆಹಣ್ಣನ್ನು ಹಿಂಡ್ಕೋಬೋದು, ಇಲ್ಲ ಅಂದರೆ ಹಾಗೇ ಸವಿಬೋದು. ನೋಡಿ, ಪ್ಲೇಟ್ ಮಾಡಿದ್ರೆ ಬಿಸಿ ಬಿಸಿ ಶಾವಿಗೆ ರೆಡಿ ಟು ಸರ್ವ್.